ಇಲ್ಲಿಗೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಬೇಕು ಅಂತ ಏನು ಹೊರಟಿದ್ದೀರಿ, ನಿಮ್ಮ ಮೊದಲು ಷೇರುದಾರ ಪಾಲುಗಾರ ಇರ್ತಕ್ಕಂಥದಕ್ಕೆ ಮಾಡಿ, ನಮ್ದು ಯಾವುದೇ ವಿರೋಧಗಳು ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಏನು ಹೇಳಿದೆ ಅವ್ರ ಜೊತೆಗೆ, ಬರೀ ದಲಿತರು ಯಾಕೆ ಇದನ್ನು ತಪ್ಪಾಗಿ ಅರ್ಥೈಸಿ ಮಾಡ್ಕೊಂಡು ಇದನ್ನು ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅರ್ಥ ಆಗುತ್ತೆ. 47,000 ಸಹಕಾರ ಸಂಘಗಳಲ್ಲಿ ಇವ್ರು ಏನು ನಾಮಿನೇಷನ್ ಮಾಡಕ್ಕೆ ಹೋಗ್ತಾರೆ, ಎಲೆಕ್ಟೆಡ್ 15,000 ಒಂದು 15 ಜನ ಇರ್ತಾರೆ ಒಂದು ಸಂಸ್ಥೆಗೆ. ಅಂದರೆ ಕನಿಷ್ಠ 7 ಲಕ್ಷ ಡೈರೆಕ್ಟರ್ಗಳಾಗ್ತಾರೆ. 7 ಲಕ್ಷ 6ರಿಂದ 7 ಲಕ್ಷ ಡೈರೆಕ್ಟರ್ಗಳು ಕೂಡ ಅಕೌಂಟ್ಸ್ ಕೊಡಬೇಕು, ಆಸ್ತಿ ಘೋಷಣೆ ಮಾಡಬೇಕು. ಯಾರು ನಾಮಿನೇಷನ್ ಆಗ್ತಾರೆ ಅವರೆಲ್ಲರೂ ಕೂಡ ಪ್ರತಿ ವರ್ಷ, ಡೈರೆಕ್ಟರ್ ಆದವರು ಪ್ರತಿ ವರ್ಷ ಕೊಡಬೇಕು, ನಾಮಿನೇಷನ್ ಹಾಕೋರು ನಾಮಿನೇಷನ್ ಹಾಕ್ತಾರೆ, ಆಸ್ತಿ ಸಂಪೂರ್ಣ ಆಸ್ತಿ ಘೋಷಣೆ ಮಾಡಬೇಕು. ಅವ್ರ ಘೋಷಣೆ ಇವತ್ತು ಮಾಡಲಿಲ್ಲ, ಆಟೋಮೆಟಿಕಲಿ ನಾಳೆ ಅವ್ರದ್ದು ಮೆಂಬರ್ಶಿಪ್ಪು ಡಿಸ್ಕ್ವಾಲಿಫೈ ಆಗುತ್ತೆ. ನೀವು ಈ ರೀತಿ ಮಾಡಿ, ಅವರು ನಿಮ್ಮ ಚಾಪಕ್ಕಾಗೋದಕ್ಕೆ 100 ರೂಪಾಯಿ ಮಾಡಿದ್ರಿ ಅಫಿಡವಿಟ್ ಕೊಡೋಕ್ಕೆ, 20 ರೂಪಾಯಿ ಇದ್ದಿದ್ದಕ್ಕೆ. ಅಫಿಡವಿಟ್ಟು ಲಾಯರ್ ಹತ್ರ ಹೋಗ್ಬೇಕು. ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಅಲ್ಲಿ 100 ರೂಪಾಯಿ TADಗೂ ಕಾಸಿಲ್ಲ ಸೊಸೈಟಿಲಿ. ಈ ರೀತಿ ಮಾಡಿರೋದು ಕಾಯ್ದೆ ತಂದಿದ್ದೀರಿ, ಇದು ಸರಿಯಲ್ಲ. ಈಗ ಬೇರೆಯವರೆಲ್ಲರೂ ಕೂಡ ಸ್ಟೇಟ್ ಇಂಟರ್ ಸ್ಟೇಟ್ ಮಾಡ್ಕೊಂಬಿಟ್ಟು ಇವ್ರನ್ನ ಬಿಟ್ಟೇ ಹೋಗ್ತಿದ್ದಾರೆ. ಸೌಹಾರ್ದ ಸರ್ಕಾರ ಬಿಟ್ಟೇ ಹೋಗಿದೆ. ಈಗ ಸರ್ಕಾರದ ಸ್ವಾಧೀನದಲ್ಲಿ ಇಲ್ಲ, ಅದಿಂದಲೇ ಇಲ್ಲ. ಇದು ಸಹಕಾರ ಕ್ಷೇತ್ರನ ಇಲ್ಲಿ ಒಂದು ಕ್ರೆಡಿಟ್ ರಾಜ್ಯ ಮಟ್ಟದಿತ್ತು, ನಾಮಿನೇಷನ್ ಹಾಕ್ಬಿಟ್ಟು ಬಂದಿದ್ದಾರೆ ಎಲ್ಲ ಡೈರೆಕ್ಟರ್ಗಳು. ಚುನಾವಣಾಧಿಕಾರಿ ನಾಮಿನೇಷನ್ ಸ್ವೀಕಾರ ಮಾಡಿದ್ದಾರೆ. ಅವ್ರನ್ನ ನಾಮಿನೇಷನ್ ಮಾಡಿ ವೋಟ್ ಹಾಕಕ್ಕೆ ಹೋಗುವಾಗ 5 ಜನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಯ್ಕೆ ಉಪಾಧ್ಯಕ್ಷರಿಗೆ ಅರ್ಜಿ ಹಾಕಿರೋರನ್ನೇ ಡಿಸ್ಕ್ವಾಲಿಫೈ ಮಾಡ್ತಾರೆ. ಮೈಸೂರಿನಲ್ಲಿ 121/3 ಇಂಪ್ಲಿಮೆಂಟ್ ಮಾಡಿ, ಹಿಂದೆ ಆ್ಯಕ್ಟಲ್ಲಿ ಏನಿತ್ತು, ಸೊಸೈಟಿ ರಿಜಿಸ್ಟರ್ ಆಗಿ 1 ವರ್ಷ ಮೆಂಬರ್ಶಿಪ್ ಆಗಿರಬೇಕು, ಆಮೇಲೆ ಅವ್ರಿಗೆ ವೋಟಿಂಗ್ ರೈಟ್ ಕೊಡಬೇಕು ಅಂತಿದ್ದದನ್ನು ಇವತ್ತೇ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾಳೆನೇ ವೋಟ್ ಹಾಕೋ ರೀತಿ ನೀವು ಮಾಡಿದಿರಿ. ಇವೆಲ್ಲವೂ ಕೂಡ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇದೆ. ನೀವು ಹಿಂಗೆ ಮಾಡೋ ಬದಲು ನಿಮ್ಮ ಕಾಲದಲ್ಲಿ ಮುಚ್ಚಿಬಿಡ್ತಕ್ಕಂಥದ್ದೇ ಮೇಲು. ಮುಚ್ಚಿಬಿಡಿ ಹಿಂಗೆ ಮಾಡೋ ಬದಲು ಸರ್ಕಾರ ಇದು ಸ್ವಾಯತ್ತತೆ, ಸ್ವಾತಂತ್ರ್ಯ, ಸ್ವಾವಲಂಬನೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು. ನಮ್ಮಲ್ಲೇ ನಮ್ಮ ರಂಗನಾಥಯ್ಯ ಡಾಕ್ಟ್ರ್ ಇದ್ದಾರೆ, ಅವರೊಂದು ಹಾಸ್ಪಿಟ್ಲ್ ಮಾಡಿದ್ದಾರೆ. ಆ ರಂಗನಾಥಯ್ಯನವ್ರನ್ನ ಅಧ್ಯಕ್ಷರಾಗಿ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಕಟ್ಟಿರೋರಿಗೆ ಅವ್ರನ್ನ ಅಧ್ಯಕ್ಷರು ತೆಗೆದು ಅಲ್ಲಿಗೆ ಇನ್ನೊಬ್ಬರನ್ನ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಯಾವ್ಯಾವ ಈ ಸಹಕಾರ ಸಂಘಗಳಿದ್ದಾವೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸ್ಪಷ್ಟವಾಗಿ ಹೇಳಿದ್ದೀನಿ. ಒಂದೇ ಒಂದು ವರ್ಡಿಂಗ್ಸು ನಾನು ಯಾಕೆ ಈ ರೀತಿ ತಪ್ಪಾಗಿ ಅರ್ಥೈಸಿ ಇದನ್ನು ಹೇಳ್ತಾ ಇದ್ರೆ ಗೊತ್ತಿಲ್ಲ. ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತ ಹೇಳಿದ್ರೆ, ಈಗ ನಮಗೇನೆ ನಮ್ಮ SC ST ಅಸೋಸಿಯೇಷನ್ ಅವರು ಸಹಕಾರ ಸಂಘಗಳು ಸಾಕಷ್ಟು ಇದ್ದಾವೆ. ಬೇರೆ ಬೇರೆ ಮೀನುಗಾರ ಸಹಕಾರ ಸಂಘ ಇದೆ, ಕೋಳಿ ಸಾಕಾಣಿಕೆ ಸಹಕಾರ ಸಂಘಗಳಿದೆ, ಪಶು ಸಂಗೋಪನೆ ಸಹಕಾರ ಸಂಘಗಳು ಮಾಡ್ಕೊಂಡಿದ್ದಾರೆ. ಇನ್ವೆಸ್ಟ್ ಮಾಡ್ತಾರೆ, ಶೇರ್ ಕಟ್ತಾರೆ, ಡಿಪಾಸಿಟ್ ಮಾಡಿರ್ತಾರೆ, ಸಹಕಾರ ಸಂಘ ಮಾಡ್ಕೊಂಡಿರ್ತಾರೆ. ಅವರ ಅಭಿವೃದ್ಧಿಗೆ, ಅವ್ರ ಮನೆ ಕಟ್ಕೊಳ್ಳೋಕ್ಕೋ ಅವರ ಪ್ರತಿಯೊಂದಕ್ಕೂ ಸಾಲ ಕೊಟ್ಕೊಳ್ತಕ್ಕಂಥ ವ್ಯವಸ್ಥೆನ ಇವತ್ತು ಏನು ಮಾಡ್ಕೊಂಡು ಬರ್ತಿದ್ದಾರೆ. ಇದಕ್ಕೆ ಮಾರ್ಕ ಆಗ್ತದೆ. ನಾಮಿನೇಷನ್ ದಲಿತರು, ಈಗ ನೀವು ಹಿಂದುಳಿದವ್ರನ್ನೂ ಮಾಡ್ತಾ ಇದ್ದೀರಿ, ಜನರಲ್ನು ಮಾಡ್ತಾ ಇದ್ದೀರಿ, SCನೂ ಮಾಡ್ತಾ ಇದ್ದೀರಿ, ಎಲ್ಲರೂ ಮಾಡ್ತಾ ಇದ್ದೀರಿ. ನಾನು ದಲಿತರಿಗಾಗಲಿ ಈ ನಾಮಿನೇಷನ್ ಮಾಡೋದಕ್ಕಾಗಲಿ ನಾವು ವಿರೋಧ ಇಲ್ಲ. ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಸರ್ಕಾರದಿಂದ ಷೇರು ಹಣ ಇರ್ತಕ್ಕಂಥದ್ದು, ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥದ್ದಕ್ಕೆ ನೀವು ನಾಮಿನೇಷನ್ ಮಾಡಿ 3 ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಇನ್ನೂ ಒಂದನ್ನು ಮಾಡಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ ವಿಧಾನಸೌಧದಲ್ಲಿ.
ಇದನ್ನು ಕೆಲವರು ಯಾರೋ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾಡ್ಕೊಂಡು, ಇನ್ನೊಂದು ಹೇಳ್ತೀನಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ನಾನು ಗುಂಗ್ರಾಲ್ ಚಿತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹನುಮಂತಪುರ ಅಂತ ಪಕ್ಕದಲ್ಲಿ ಇದೆ, ರಟ್ನಳ್ಳಿ ಅಂತ ಪಕ್ಕದಲ್ಲಿ ಇದೆ, ದಡದಕಳ್ಳಿ ಅಂತ ಪಕ್ಕದಲ್ಲಿ. ನಮ್ಮ ತಂದೆ ಪಟೇಲರು. ನಮ್ಮ ಜಮೀನ್ ಪಕ್ಕದಲ್ಲಿ ಸರ್ವೆ ನಂಬರ್ಲಿ ಹನುಮಂತಯ್ಯ ಅಂತ ಕರ್ಕೊಂಬಂದು ಅಲ್ಲಿ ಊಟ ಹಾಕಿ ಊರು ಕಟ್ಟಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.